ರಾಜನಿಂದ ಅಪಾರವಾದ ಸಂಪತ್ತನ್ನು ಪಡ್ಕೊಂಡು ಆ ಸಂಪತ್ತನ್ನೆಲ್ಲ ಮೂಟೆಗಳಲ್ಲಿ ತುಂಬಿ ಗಂಟುಗಳನ್ನು ಕಟ್ಕೊಂಡು ಹಡಗಲ್ಲಿಟ್ಕೊಂಡು ಪ್ರಯಾಣವನ್ನು ಮಾಡ್ತಾರೆ. ನಾವು ಭಗವಂತನ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಭಗವಂತ ಮಾತೃ ಸ್ವರೂಪಿ ಇದ್ದ ಹಾಗೆ ನಾವೇನೇ ಕೇಳಿದ್ರು ಭಗವಂತ ಕೊಡ್ತಾನೆ. ಹಾಗಾಗಿ ಅಂಥ ಭಗವತ್ ಸ್ವರೂಪಿಯಾದಂಥ ಸತ್ಯನಾರಾಯಣ ಸ್ವಾಮಿಯನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಸಂಪತ್ತನ್ನು ತಗೊಂಡು ಹೋಗ್ತಾ ಇರ್ತಾರಲ್ಲ, ಆ ಭಗವಂತನಿಗೆ ಸತ್ಯನಾರಾಯಣ ಸ್ವಾಮಿಗೆ ಒಂದು ಆಸೆ ಉಂಟಾಗ್ತದೆ. ಇಷ್ಟೆಲ್ಲ ಸಂಪತ್ತನ್ನು ಕೊಟ್ಟಿದ್ದೀವಿ, ಇವ್ರಿಗೇನಾದರೂ ಅಹಂಕಾರ ಬಂದಿದೆಯಾ, ಜಂಬ ಬಂದಿದೆಯಾ, ಒಂದು ಪರೀಕ್ಷೆಯನ್ನು ಮಾಡಬೇಕು ಅಂತ ಏನು ಮಾಡ್ತಾರೆ ಅಂದರೆ ಸತ್ಯನಾರಾಯಣ ಸ್ವಾಮಿಯವರು ಒಬ್ಬ ವೃದ್ಧ ಸನ್ಯಾಸಿಯ ವೇಷವನ್ನು ಧರಿಸ್ಕೊಂಡು, ಯಾರೋ ವೃದ್ಧ ಸನ್ಯಾಸಿಯ ವೇಷವನ್ನು ಧರಿಸ್ಕೊಂಡು ಆ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದಂತಹ ಹಡಗಿನಲ್ಲಿ ಪ್ರತ್ಯಕ್ಷ ಆಗ್ತಾರೆ ಸತ್ಯನಾರಾಯಣ ಸ್ವಾಮಿಯವರು. ಪ್ರತ್ಯಕ್ಷ ಆಗಿ ಆ ಒಂದು ಮಾವನನ್ನು ಕೇಳ್ತಾರೆ, ಅಂದರೆ ಶೆಟ್ಟಿಯನ್ನು ಕೇಳ್ತಾರೆ, ಏನಿದು ಹಡಗಲ್ಲೆಲ್ಲ ಇಷ್ಟೆಲ್ಲ ಮೂಟೆಗಳೆಲ್ಲ ತುಂಬಿಟ್ಟಿದ್ದೀರಾ ಅಂತ ಕೇಳಿದಾಗ ಆ ಮಾವನಿಗೆ ಆಶ್ಚರ್ಯ ಅನಿಸುತ್ತೆ. ಶೆಟ್ಟಿಗೆ ಯಾರಿದು ಇದ್ದಕ್ಕಿದ್ದಂಗೆ ವೃದ್ಧ ಸನ್ಯಾಸಿ ವೇಷದಲ್ಲಿ ಈ ನದಿಯ ಮಧ್ಯಭಾಗದಲ್ಲಿ ಹೋಗ್ತಾ ಇರ್ತಕ್ಕಂಥ ಹಡಗಲ ಪ್ರತ್ಯಕ್ಷ ಆಗ್ಬಿಟ್ಟಿದಾರ, ಇವ್ರು ಯಾರೋ ಕಳ್ಳರೇ ಇರಬೇಕು ಅಂತ ಅಹಂಕಾರದಿಂದ ಆ ಒಂದು ಶೆಟ್ಟಿ ಏನಂತ ಹೇಳ್ತಾನೆ ಅಂತಂದರೆ, ಓಹೋ, ನಮ್ಮ ಹಡಗಲ್ಲಿರ್ತಕ್ಕಂಥದ್ದೆಲ್ಲ ಅಪಾರವಾದಂಥ ಸಂಪತ್ತು, ವಜ್ರ ವೈಡೂರ್ಯಗಳು ಅಂತ ನೀನು ಅಂದ್ಕೊಂಡಿದ್ದೇನೋ, ಆದರೆ ಅದೇನೂ ಇಲ್ಲ, ನನ್ನ ಹಡಗಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಸಹ ಎಲೆ ಮತ್ತು ಬಳ್ಳಿಗಳು ಮಾತ್ರ ಅಂತ ಆ ಶೆಟ್ಟಿ ಅಹಂಕಾರದಿಂದ ನೋಡಿಬಿಡ್ತಾನೆ. ಇದನ್ನು ಕಂಡಂಥ ಸತ್ಯನಾರಾಯಣ ಸ್ವಾಮಿಯವರಿಗೆ ಕ್ರೋಧ ಉಂಟಾಗ್ತದೆ. ಸಂಪತ್ತು ಬಂದು ಇನ್ನೂ ಕೆಲವೊಂದು ಗಂಟೆಗಳು ಸಹ ಆಗಿಲ್ಲ, ಆಲ್ರೆಡಿ ನಿನಗೆ ಇಷ್ಟೊಂದು ಅಹಂಕಾರ ಬಂದಿದೆಯಾ, ನಿನಗೆ ಸರಿಯಾದಂಥ ಬುದ್ಧಿಯನ್ನು ಕಲಿಸ್ತೀನಿ ಅಂತ ಮಾರುವೇಷದಲ್ಲಿ ಬಂದಂಥ ಸತ್ಯನಾರಾಯಣ ಸ್ವಾಮಿಯವರು ಅವ್ರಿಗೊಂದು ಶಾಪವನ್ನು ಕೊಡ್ತಾರೆ. ಏನಂತ ಶಾಪವನ್ನು ಕೊಡ್ತಾರೆ ಅಂದರೆ, ನೀನು ಏನು ಹೇಳ್ದೋ ಹಾಗೇ ಆಗೋಗಲಿ ಅಂತ ಶಾಪವನ್ನು ಕೊಟ್ಟು ಅಲ್ಲಿಂದ ಅಂತರ್ಧಾನರಾಗ್ಬಿಡ್ತಾರೆ.